ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಭಕ್ತರ ದಂಡು. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ಸಾವಿರಾರು ಭಕ್ತರು. ಮಹಿಳೆಯರು, ಮಕ್ಕಳು ಕುಟುಂಬ ಸಮೇತರಾಗಿ ಸಂಗಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪುಣ್ಯ ಸ್ನಾನ ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಕ್ತರು. ಮೈಸೂರಿನ ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ. ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ವಯಸ್ಸಾದವರು ಪ್ರತಿಯೊಬ್ಬರು ಬಂದು ಕುಟುಂಬ ಸಮೇತರಾಗಿ ಬಂದು ಸಂಗಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಆಗಮಿಸ್ತಾ ಇರೋದನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರ ವೇದಿಕೆಯ ಬಲಭಾಗದಲ್ಲಿ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾರ್ವಜನಿಕರಲ್ಲಿ ಓಕೆ, ಟಿ ನರಸೀಪುರದ ತಾಲೂಕಿನಲ್ಲಿ ಇವತ್ತೇನು ನಡೀತಾ ಇದೆ ಮಹಾಕುಂಭಮೇಳ ನಡೀತಾ ಇದೆ, ಬಂದೋಬಸ್ತ್ ನಿಯುಕ್ತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ. ಒಟ್ಟು ನಾವು 4 ಅಡಿಷನಲ್ SP, 11 DSP, 27 ಇನ್ಸ್ಪೆಕ್ಟ್ರು, 85 ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಒಳಗೊಂಡಂತೆ 1200ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೊಂಡಿದ್ರಿ. 4 KSRP, 7 DR ಇದನ್ನೆಲ್ಲ ನಾವು ನಿಯೋಜನೆ ಮಾಡಿಕೊಂಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತ ಘಟನೆ ನಡೆದ ರೀತಿಯಲ್ಲಿ ನೋಡ್ಕೊಳ್ಳೋದು ಸಿದ್ಧತೆಯಲ್ಲಿ ಮಾಡ್ಕೊಂಡಿದ್ದೀವಿ. ಪಾರ್ಕಿಂಗ್ 4 ಕಡೆ ಆಗಿದೆ. ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಮೈಸೂರು ಕಡೆಯಿಂದ ಬರೋದು, ಚಾಮರಾಜನಗರ ಕಡೆಯಿಂದ ಬರೋದು ಅವರೆಲ್ಲ ಸಪರೇಟ್ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಬಂದಂಥ ಭಕ್ತಾದಿಗಳಿಗೆ ಅಲ್ಲೇ ವ್ಯವಸ್ಥೆ ಮಾಡಿ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಗಮ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಿದೆಯಲ್ಲ, ಇಲ್ಲಿ ನೋಡಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಿದೆ. ಆಮೇಲೆ ನುರಿತ ಈಜುಗಾರರು ಅಲ್ಲಿದೆ. ಡಿಪಾರ್ಟ್ಮೆಂಟ್ ವತಿಯಿಂದ ಸೇಫ್ಟಿ ಬೋಟ್ಸ್ ಆಗಿರ್ಬೋದು, ಸ್ವಿಮ್ಮರ್ಸ್ ಆಗಿರ್ಬೋದು, ಯಾರಿಗೆ ಯಾವುದೇ ಥರದ ಕಷ್ಟ ಆದರೂ ಸಹ ಅವ್ರನ್ನ ಒಂದು ಕಾಪಾಡೋದಕ್ಕೆ ಎಲ್ಲ ಥರದ ರಕ್ಷಣೆ ವ್ಯವಸ್ಥೆನೂ ಆಗಿದೆ. ಅದೇ ರೀತಿ ಪೊಲೀಸ್ ಇಲಾಖೆ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ಥರದ ಅನನುಕೂಲ ಅಥವಾ ಅಹಿತಕರ ಘಟನೆ ಆಗದಂತೆ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದನೂ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ಸಂಜೆ ಅಂದರೆ 11ನೇ ತಾರೀಕು ಸಂಜೆ ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಅಂತ ನಾಳೆ ಸಂಜೆ 6:30ಯಿಂದ 7 ಗಂಟೆವರೆಗೆ ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ಒಂದು ಕಾಶಿಯಲ್ಲಿ ಯಾವ ರೀತಿ ಗಂಗಾ ಆರತಿಯಲ್ಲಿ ಮಾಡ್ತಾರೆ ಅಲ್ಲಿದೆ ಒಂದು ತಂಡವನ್ನು ಸಹ ಕಾವೇರಿ ಆರತಿಯ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗ್ತದೆ. ಅದೇ ದಿವಸ 3 ದಿವಸನೂ ಬೇರೆ ಬೇರೆ ಥರದ ಧರ್ಮ ಯಾಗನೂ ಆಗಲು, ಅದೇ ರೀತಿ 3 ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಂಡಿದ್ದೇವೆ. 3 ಕಡೆನೂ ಸಹ ಇಲ್ಲಿ ಲೋಕಲ್ ಮೈಸೂರು ಜಿಲ್ಲೆಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಿ ಜಾನಪದ ಇದರದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ 3 ದಿವಸನೂ ಸಂಜೆ 4 ಗಂಟೆಯಿಂದ 10 ಗಂಟೆ ತನಕ ಸಾಂಸ್ಕೃತಿಕ ಸೊ ಎಲ್ಲ ಭಕ್ತಾದಿಗಳು ಸಹ ತಮ್ಮ ನಂಬಿಕೆ ಅನುಸಾರ ತಾವು ಈ ಟಿ ನರಸೀಪುರದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಒಂದು ಕುಂಭಮೇಳದಲ್ಲಿ ಬಂದು ಭಾಗವಹಿಸಿ ಈ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಈ ಮುಖಾಂತರ ಮುಕ್ತ ನೀಡುತ್ತಿದ್ದೇನೆ. ಇನ್ನು ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಆಗಿದೆ, ಎಷ್ಟು ಜನ ಭಕ್ತರು ಆಗಮಿಸ್ತಾ ಇದ್ದಾರೆ, ಅದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷದ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ತ್ರಿವೇಣಿ ಸಂಗಮದ ಕುಂಭಮೇಳ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. 3 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕುಂಭಮೇಳಕ್ಕೆ ಈಗಾಗಲೇ ಭಕ್ತಾದಿಗಳು ಪುಣ್ಯ ಸ್ನಾನದಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಬಹಳ ಪ್ರಮುಖವಾಗಿ 3 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಒಂದು ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರ ಏನಿದೆ, ಈ ಒಂದು ನರಸೀಪುರದಲ್ಲಿ 3 ನದಿಗಳು ಸಂಗಮವಾಗುವಂತಹ ಅಂದ್ರೆ ಸ್ಫಟಿಕ ಸರೋವರ, ಕಪಿಲಾ ನದಿ ಜೊತೆಗೆ ಕಾವೇರಿ ನದಿ ಸೇರುವಂತಹ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಾಗುತ್ತೆ. ಪ್ರತಿ ಬಾರಿಯ ಕುಂಭಮೇಳದಲ್ಲಿ ಇಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ಜೊತೆಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ. ಜೊತೆಗೆ ಇರುವಂತಹ
ಪಾಪಕರ್ಮಗಳು ಕಳಿತಾವೆ ಅನ್ನೋ ಒಂದು ನಂಬಿಕೆ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕುಂಭ ಸ್ನಾನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಈ 3 ದಿನಗಳ ಕಾಲದ ಪ್ರತಿ ಸಂಜೆಯೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಇಲ್ಲಿ ನಡೆಯುವಂತಹ ಪುಣ್ಯ ಸ್ನಾನ ಏನಿದೆ, ಈ ಒಂದು ಪುಣ್ಯ ಸ್ನಾನದ ಮಹತ್ವವನ್ನು ಕೂಡ ತಿಳಿಸುವಂತಹ ಒಂದು ಕೆಲಸ ಆಗುತ್ತೆ. ಮಹಿಳೆಯರು, ಮಕ್ಕಳು, ಕುಟುಂಬ ಸಮೇತರಾಗಿ ಈಗಾಗಲೇ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾ ಇರತಕ್ಕಂಥ ಜನರನ್ನ ನಾವು ಕಾಣಬಹುದು. ಜೊತೆಗೆ ಇಲ್ಲಿ ರಾಜ್ಯದ ಹಲವು ಮಠಾಧೀಶರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಈ ಒಂದು ಕುಂಭಮೇಳಕ್ಕೆ ಚಾಲನೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ ಈ ಒಂದು ಕುಂಭಮೇಳ ಅದ್ಧೂರಿಯಾಗಿ ಜರುಗಲಿದೆ. ಇನ್ನು ಮೊದಲನೇ ದಿನವೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸುವ ಮುಖಾಂತರ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಪ್ರಮುಖವಾಗಿ ಜನರು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿರುವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡೋದ್ರ ಜೊತೆಗೆ ಮೈಕ್ಗಳ ಮೂಲಕ ನೀರಿನಲ್ಲಿ ಇಳಿಯುವಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅಂತ ಹೇಳಿ ಇಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ಪ್ರತಿ ಬಾರಿಯ 3 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಒಂದು ಕುಂಭಮೇಳದಲ್ಲಿ ರಾಜ್ಯದ ಹಲವು ಭಾಗಗಳಿಂದ ಬರತಕ್ಕಂಥ ಭಕ್ತಾದಿಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ ನಂತರ ಇಲ್ಲಿರುವಂತಹ ಅಗಸ್ತೇಶ್ವರ ದೇವಸ್ಥಾನ ಇರಬಹುದು, ಜೊತೆಗೆ ಇಲ್ಲಿ ಚಾಮರಾಜೇಶ್ವರ ದೇವಸ್ಥಾನ ಏನಿದೆ, ಒಂದು ದೇವಸ್ಥಾನಗಳಿಗೆ ತೆರಳುವ ಮುಖಾಂತರ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಸಾಂಪ್ರದಾಯಿಕ ಪದ್ಧತಿ ಇರತಕ್ಕಂಥದ್ದು. ಜೊತೆಗೆ ಅವರ ಇಷ್ಟಾರ್ಥಗಳು, ಜೊತೆಗೆ ಅವರ ಪಾಪಕರ್ಮಗಳೇನಿರ್ತವೆ ಇವೆಲ್ಲವೂ ಕೂಡ ಕಳಿತಾವೆ ಒಂದು 3 ನದಿಗಳಲ್ಲಿ ಸ್ನಾನ ಮಾಡಿದಂತಹ ಸಂದರ್ಭದಲ್ಲಿ ಅನ್ನೋ ಒಂದು ಪ್ರತೀತಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಆಗಮಿಸ್ತಾ ಇರತಕ್ಕಂಥದ್ದು. ಕಾವೇರಿ ನದಿ ತಟದಲ್ಲಿ ನೆರೆದಿರತಕ್ಕಂಥ ಜನರನ್ನು ಕೂಡ ನಾವು ಗಮನಿಸಬಹುದು. ಇದು 13ನೇ ಕುಂಭಮೇಳ ಆಗಿರ್ತಕ್ಕಂಥದ್ದು. ಜೊತೆಗೆ ನದಿಯ ಮಧ್ಯಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಪ್ರವಚನಗಳೆಲ್ಲವೂ ಕೂಡ ಧಾರ್ಮಿಕವಾದಂತಹ ಪ್ರವಚನಗಳನ್ನು ಆಯೋಜನೆ ಮಾಡುವ ಮುಖಾಂತರ ಕುಂಭಮೇಳದ ಮಹತ್ವವನ್ನ, ಜೊತೆಗೆ ಕುಂಭಮೇಳದಿಂದ ಆಗ್ತಕ್ಕಂಥ ಲಾಭಗಳನ್ನು ತಿಳಿಸುವಂತಹ ಒಂದು ಕೆಲಸವನ್ನ ಬರುವಂತಹ ಮಠಾಧೀಶರುಗಳು ಮಾಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಒಂದು ನೇತೃತ್ವದಲ್ಲಿ ಈ ಬಾರಿಯ 13ನೇ ಕುಂಭಮೇಳ ಅದ್ಧೂರಿಯಾಗಿ ಸಾಕ್ತಾ ಇರತಕ್ಕಂಥದ್ದು. ಕ್ಯಾಪ್ಟನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು. ಮತ್ತೆ ವಾಪಸ್ ಬಂದು ತಮ್ಮ ಬಂದ್ಬಿಡ್ರಪ್ಪ, ಆದವ್ರು ಬರ್ರಿ. ಇಲ್ಲಿಂದಾನೆ ಚೆನ್ನಾಗಿ ಬರ್ತಿತ್ತು. ಸಾಕು ಇಲ್ಲ, ಅದೇನೆ 3 ಗಂಟೆ ಎಳಿಬೇಕು. ಸ್ವಲ್ಪ ಹಿಂದೆ ನಿಮ್ಮ ಸ್ವಾಮೀಜಿ ಬರಲ್ಲಪ್ಪ, ರುದ್ರಾಕ್ಷಿ ಬಂದೇ ಬರುತ್ತೆ. ಹಂಗೆ ಬನ್ನಿ ಹಿಂದೆ ಬನ್ನಿ ಆಯ್ತು.